ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀಂ ಲರ್ನಿಂಗ್ ಅಕಾಡೆಮಿ. ಇದು ಫಸ್ಟ್ PUC ಎಕನಾಮಿಕ್ಸ್ ಕನ್ನಡ ಮೀಡಿಯಮ್ ಅವ್ರಿಗೆ ಕ್ವಶನ್ ಪೇಪರ್ 40 ಮಾರ್ಕ್ಸ್ ಪೇಪರ್ FA1. ಸೊ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ಸ್ ಪೇಪರ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಡಿಫ್ರೆಂಟ್ ಕ್ವಶನ್ ಪೇಪರ್ ಒಂದು 2-3 ಕ್ವಶನ್ ಪೇಪರ್ಸ್ನ ರೆಡಿಯಾಗಿ ಫೋಟೋ ತೊಗೋಬೋದು. ಸೊ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಸೊ ಸ್ಟಾರ್ಟ್ ಮಾಡೋ ಮುಂಚೆ ಚಾನಲ್ಗೆ ಹೊಸಬರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಡಿಫ್ರೆಂಟ್ ಕಾಲೇಜಸ್ ಅವ್ರದ್ದು ಡಿಫ್ರೆಂಟ್ ಟೈಮ್ ಟೇಬಲ್ ಕೂಡ ಇದೆ. ನಿಮ್ಮದು ಯಾವುದಾದ್ರೂ ಪೇಪರ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಇದು ಮಾಡಿ, ನಾನು ಇಮೇಲ್ ಐ ಡಿ ಕೊಡ್ತೀನಿ. ಆ ಇಮೇಲ್ ಐ ಡಿಗೆ ನಿಮ್ಮದು ಕ್ವಶನ್ ಪೇಪರ್ನ ಸೆಂಡ್ ಮಾಡಿ ನಾನು ಅದನ್ನು ನಿಮ್ಮ ವೀಡಿಯೋಗೆ ಹಾಕ್ತೀನಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಡಿಫ್ರೆಂಟ್ ಡಿಸ್ಟ್ರಿಕ್ಗೆ ಡಿಫ್ರೆಂಟ್ ಪೇಪರ್ಸ್ ಇದೆ. ಸೊ ನೀವು 2-3 ಡಿಸ್ಟ್ರಿಕ್ಟ್ ಪೇಪರ್ನ ರೆಡಿ ಆಗಬೇಕು. ಸೊ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು? ಸಂಶೋಧಕನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮೊದಲ ಬಾರಿಗೆ ಸಂಗ್ರಹಿಸಿದ ದತ್ತಾಂಶವನ್ನು ಏನೆಂದು ಕರೆಯುತ್ತಾರೆ? ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸುವ ಪ್ರಮುಖ ಸಂಸ್ಥೆ ಯಾವುದು? ಆ್ಯನ್ ಎನ್ಕ್ವೈರಿ ಇಂಟು ದಿ ನೇಚರ್ ಆ್ಯಂಡ್ ಕಾಸ್ ಆಫ್ ದಿ ವೆಲ್ತ್ ಆಫ್ ನೇಷನ್ಸ್ ಗ್ರಂಥವನ್ನು ಬರೆದವರು ಯಾರು? ನೆಕ್ಸ್ಟು 4 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಅದಾದಮೇಲೆ 4 ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಇದಿಷ್ಟು ನಿಮ್ಮದು ಪಾರ್ಟ್ ಎ ಬರುತ್ತೆ. ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್, ಯಾವುದಾದ್ರೂ 4ಕ್ಕೆ 2 ಮಾರ್ಕ್ಸ್ಗೆ ಕ್ವಶನ್ಸ್ ಇದೆ. ಆರ್ಥಿಕ ಸಮಸ್ಯೆ ಎಂದರೇನು? ಅದು ಏಕೆ ಉದ್ಭವಿಸುತ್ತದೆ? ದ್ವಿತೀಯಕ ದತ್ತಾಂಶದ ಯಾವುದಾದರೂ 2 ಮೂಲಗಳನ್ನು ತಿಳಿಸಿ. ಗಣತಿ ಸಮೀಕ್ಷೆ ಮತ್ತು ಮಾದರಿ ಸಮೀಕ್ಷೆಗಳ ನಡುವಿನ 2 ವ್ಯತ್ಯಾಸ ತಿಳಿಸಿ. ಸಂಖ್ಯಾಶಾಸ್ತ್ರದ ಏಕವಚನ ಮತ್ತು ಬಹುವಚನ ಅರ್ಥವನ್ನು ತಿಳಿಸಿ. ಪ್ರಾಥಮಿಕ ದತ್ತಾಂಶ ಎಂದರೇನು? ಒಂದು ಉದಾಹರಣೆ ನೀಡಿ. ವೈಯಕ್ತಿಕ ಸಂದರ್ಶನ ವಿಧಾನ 2 ಅನುಕೂಲಗಳನ್ನು ಬರೆಯಿರಿ. ನೆಕ್ಸ್ಟು ಪಾರ್ಟ್ ಸಿ. ಇದು ನಿಮಗೆ 4 ಮಾರ್ಕ್ ಇದೆ. ಯಾವುದಾದ್ರೂ 2ಕ್ಕೆ ಆನ್ಸರ್ ಮಾಡಬೇಕು. 3 ಕ್ವಶನ್ ಇದೆ. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆಯ ಮುಖ್ಯ ವಿಧಾನಗಳನ್ನು ಅವುಗಳ ಗುಣ ಮತ್ತು ದೋಷಗಳೊಂದಿಗೆ ವಿವರಿಸಿ. ಉತ್ತಮ ಪ್ರಶ್ನಾವಳಿಯ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿ. ಪಾರ್ಟ್ ಡಿ ಯಾವುದಾದ್ರೂ 1ಕ್ಕೆ, ಇದು ನಿಮಗೆ 6 ಮಾರ್ಕ್ಸಿಗಿರುತ್ತೆ. ಪಾರ್ಟ್ ಇ ಪ್ರಾಯೋಗಿಕ ಆಧಾರಿತ ಪ್ರಶ್ನೆ, ಅದು 6 ಮಾರ್ಕ್ಸ್ಗೆ. ಇದು ಕನ್ನಡ ಮೀಡಿಯಮ್ ಅವ್ರದ್ದು ಕ್ವಶನ್ ಪೇಪರು. ನಿಮ್ಗೆ ಯಾವ ಕ್ವಶನ್ ಬೇಕು, ಯಾಕಂದರೆ ಡಿಫ್ರೆಂಟ್ ಟೈಮ್ ಟೇಬಲ್ ಇದೆ. ಯಾವ ಕ್ವಶನ್ ಬೇಕು ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಫಸ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿದೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.